ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬಂದಿದ್ದೇನೆ. ಸೊ ಇವತ್ತು ಎಲ್ಲಾ ರೀತಿಯಾದಂತ ನೀವು ಒಂದಷ್ಟು ವಿಡಿಯೋಗಳನ್ನ ನೋಡಿದೀರಾ. ಸೊ ಟೂರ್ ಪ್ಯಾಕೇಜ್ ಬಗ್ಗೆನೂ ಕೂಡ ನೀವು ವಿಡಿಯೋ ಮಾಡಿ ಅಂತ ಖಂಡಿತವಾಗಿ ಸುಮಾರು ಜನ ಕೇಳಿದ್ರು. ಹಾಗಾಗಿ ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನ ನಾನೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಬೇಸಿಗೆ ಟೈಮ್ ಅಲ್ಲಿ ನಿಮಗೆ ಒಂದು ಶಿರಡಿ ಪ್ರಯಾಣ ಮಾಡೋರಿಗೆ ಅದ್ರೂ ಕೂಡ ಒಂದು ಬೆಸ್ಟ್ ಆರ್ಗನೈಸ್ ಮಾಡುವಂತಹ ಒಂದಷ್ಟು ನಿಮಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರ ಕಡೆ ನಿಮಗೆ ಬೇಕು ಅನ್ನೋರಿಗೆ ನಾನು ಒಂದು ಬೆಸ್ಟ್ ಸಜೆಷನ್ ಹೇಳ್ತಾ ಇದ್ದೀನಿ. ಹೌದು, ರವಿಕಿರಣ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರ ಕಡೆ ನೀವು ಒಂದು ಟ್ರಿಪ್ಗೆ ಅಂತ ನೀವು ಪ್ಲಾನ್ ಮಾಡ್ಕೊಂಡು ಆರ್ಗನೈಸ್ ಮಾಡಿರುವಂತ ಟ್ರಿಪ್ಗೆ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಬೇಕಾಗಿರುವಂತಹ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂದ್ರೆ ನೀವು ರವಿಕಿರಣ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತವಾಗ್ಲೂ ತುಂಬಾನೇ ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ. ಹಾಗೆ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಅವ್ರಿಗೆ ಪ್ರತಿ ಸಾರಿಗೂ ಕೂಡ ಅವ್ರದಂತ ಟೂರ್ ಪ್ಯಾಕೇಜ್ಗಳು ಪ್ರತಿ ತಿಂಗಳು ಪ್ರತಿ ದಿವಸ ಕೂಡ ಅವ್ರದ್ದು ಯಾವಾಗ್ಲೂ ಪ್ಯಾಕೇಜ್ ನಡೀತಾನೆ ಇರುತ್ತೆ. ಆದ್ರೆ ಇವಾಗ ಇರುವಂತ ಈ ಒಂದು ಪ್ಯಾಕೇಜ್ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಶಿರಡಿ ಪ್ರಯಾಣ ಆಗಿರುತ್ತೆ. ಒಟ್ಟು 6 ದಿವಸದ ಪ್ರಯಾಣ ಆಗಿರುತ್ತೆ. ಇದ್ರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ 9,500 ರೂಪಾಯಿ ಇದೆ, 10,500 ಇದೆ, 11,500 ಇದೆ. ಸೊ 9,500 ಇರುತ್ತೆ ಅಂದ್ರೆ AC ಅಂದ್ರೆ ನಿಮ್ಗೆ ಟ್ರೈನ್ ಅಲ್ಲಿ ಇರುವಂತದ್ದು, ಮತ್ತೆ 3 AC ಬೇಕಾಗಿರುವಂತವ್ರಿಗೆ, ಆ ರೀತಿಯಾದಂತ ನಾನ್ AC ಬೇಕಾಗಿರುವಂತದ್ದು ಸಂಪೂರ್ಣ ಮಾಹಿತಿನ ನಾನು ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಯಾವ್ಯಾವ್ದು ಪ್ಯಾಕೇಜ್ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಶಿರಡಿ ಪ್ರಯಾಣದಲ್ಲಿ ನಿಮ್ಗೆ ಇವರ ಒಂದು ಈ ಪ್ಯಾಕೇಜ್ ಅಲ್ಲಿ 9,500 ಆಗಿರ್ಲಿ, 10,500 ಆಗಿರ್ಲಿ, 11,500 ಆಗಿರ್ಲಿ, ಯಾವುದೇ ಒಂದು ಪ್ಯಾಕೇಜ್ ಅಲ್ಲಾದ್ರೂ ಕೂಡ ಊಟ ತಿಂಡಿ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ಹಾಗೆ ನಿಮಗೆ ಅಲ್ಲಿ ಸ್ಥಳೀಯ ಜಾಗಗಳಲ್ಲಿ ಓಡಾಡ್ಬೇಕಾದ್ರೆ ಅಂದ್ರೆ ಟ್ರೈನ್ ಅಲ್ಲದೆ ಕೂಡ ಸ್ಥಳೀಯ ಜಾಗದಲ್ಲಿ ಓಡಾಡ್ಬೇಕಾದ್ರೆ ಸೊ ಅವ್ರಿಗೆ ಆದಂತಹ AC ಬಸ್ ಕೂಡ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಶಿರಡಿ ಪ್ರಯಾಣದಲ್ಲಿ ಟೋಟಲ್ ಆಗಿ 6 ದಿವಸದ ಪ್ರಯಾಣ ಆಗಿರುತ್ತೆ. ಇದು ನಿಮ್ಗೆ 13ನೇ ತಾರೀಕು 6ನೇ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ ನಿಮ್ಗೆ 13ನೇ ತಾರೀಕು ಇಲ್ಲಿಂದ ಹೊರಡುವಂತದ್ದು, 18ನೇ ತಾರೀಕಿಗೆ ಇದು ರೀಚ್ ಆಗುವಂತದ್ದು. ಅಂದ್ರೆ ನೀವು ರಿಟರ್ನ್ ನೀವು 18ನೇ ತಾರೀಕು ಜೂನ್ ಅಲ್ಲಿ ನೀವು ರಿಟರ್ನ್ ಆಗ್ತೀರಾ. ಒಟ್ಟು ನಿಮ್ಗೆ ಶಿರಡಿ ಪ್ರಯಾಣ, ಹಾಗೆ ನಾಸಿಕ್, ಹಾಗೆ ಎಲ್ಲೋರ ಗುಹೆ ಇರುತ್ತೆ. ಸೊ ಹಾಗೆ ನಿಮ್ಗೆ ಔರಂಗಾಬಾದ್, ಶನಿ ಸಿಂಗ್ನಾಪುರ ಈ ಒಂದು ಪ್ಯಾಕೇಜ್ ಆಗಿರುತ್ತೆ. ಟೋಟಲ್ ಆಗಿ ನಿಮ್ಗೆ 9,500 ಪ್ಯಾಕೇಜ್ ಇಂದ ಕೂಡ ಇದು ಇನ್ಕ್ಲೂಡ್ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಡೇ 1 ಇಂದನೂ ಕೂಡ ನಾನು ನಿಮ್ಗೆ ಪ್ರತಿಯೊಂದು ಮಾಹಿತಿನ ಕೊಡ್ತೀನಿ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಡೇ 1 ಅಲ್ಲಿ ನೀವು ಶುಕ್ರವಾರ ರಾತ್ರಿ 13ನೇ ತಾರೀಕು ರಾತ್ರಿ 8 ಗಂಟೆಗೆ ಮೆಜೆಸ್ಟಿಕ್ ಇಂದಾನು ಇದು ಟ್ರೈನ್ ಹೊರಡುತ್ತೆ. ನೆಕ್ಸ್ಟ್ ಡೇಗೆ ನಿಮ್ಗೆ ಪುಣೆಯಲ್ಲಿ ಅದು ಸಿಗುವಂತದ್ದು ನಿಮ್ಗೆ ಟ್ರೈನ್ ಇಳಿತೀರಾ. ಅದಾದ್ಮೇಲೆ ಡೇ 2 ಅಲ್ಲಿ ನೀವು 14ನೇ ತಾರೀಕು ಶನಿ ಸಿಂಗ್ನಾಪುರ ದರ್ಶನ ಮಾಡ್ಕೊಂಡು ನೈಟ್ ನೀವು ಶಿರಡಿಯಲ್ಲಿ ಆಲ್ಟ್ ಆಗ್ತೀರಾ. ಅವ್ರದೇ ಆದಂತ ರೂಮಿನ ವ್ಯವಸ್ಥೆ ಇರುತ್ತೆ. ಫ್ರೆಂಡ್ಸ್, 3ನೇ ದಿನ ನೀವು ನಾಸಿಕ್ ಅಲ್ಲಿ ಇರುವಂತಹ ಸ್ಥಳೀಯ ಸ್ಥಳಗಳನ್ನೆಲ್ಲಾನು ಕೂಡ ನೀವು ನೋಡ್ಕೊಳ್ಬಹುದು. ಹಾಗೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗನೂ ಕೂಡ ನೀವು ನೋಡ್ಕೊಂಡು ಮತ್ತೆ ನೀವು ನೆಕ್ಸ್ಟ್ ಅವತ್ತಿನ ರಾತ್ರಿಯಲ್ಲಿ ನೀವು ರೂಮಿನ ವ್ಯವಸ್ಥೆ ಮಾಡ್ಕೊಟ್ಟಿರ್ತಾರೆ, ಅಲ್ಲಿ ನೀವು ರೆಸ್ಟ್ ತಗೊಳ್ಬಹುದು. 4ನೇ ದಿನ ನಿಮ್ಗೆ 16ನೇ ತಾರೀಕು ಎಲ್ಲೋರ ಗುಹೆ ಮತ್ತೆ ಶ್ರೀ ಗುರುಷ್ಣೇಶ್ವರ ಜ್ಯೋತಿರ್ಲಿಂಗ ಏನಿರುತ್ತೆ ಅದನ್ನು ನೋಡಬಹುದು. ಭದ್ರಮಾರುತಿ ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಅಲ್ಲಿ ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದೀನಿ, ತುಂಬಾನೇ ಖುಷಿ ಆಗುವಂತಹ ಪ್ಲೇಸ್ ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ನೆಕ್ಸ್ಟ್ ನಿಮ್ಗೆ ಮಿನಿ ತಾಜ್ ಮಹಲ್ ನ ಕೂಡ ನೋಡಿ ಹಾಗೆ ನೀವು ಮತ್ತೆ ಅವತ್ತಿನ ರಾತ್ರಿನೂ ಕೂಡ ನೀವು ರೂಮ್ ಅಲ್ಲಿ ರೆಸ್ಟ್ ಮಾಡಬಹುದು. 5ನೇ ದಿನ ಕಡೆಯ ದಿನದಲ್ಲಿ ನೀವು ಶಿರಡಿ ಸಾಯಿಬಾಬಾ ದೇವರ ದರ್ಶನ ಮಾಡ್ಕೊಂಡು ದ್ವಾರಕಾಮಹಿ ಹಾಗೆ ಖಂಡೋಬಾ ಮಂದಿರ ಹಾಗೆ ನೀವು ಇದನ್ನೆಲ್ಲ ಮುಗಿಸ್ಕೊಂಡ ತಕ್ಷಣ ನೀವು ಶಾಪಿಂಗ್ ಕೂಡ ಮಾಡ್ಕೊಳ್ಬಹುದು. ಅದಾದ ನಂತರ ಅವತ್ತಿನ ರಾತ್ರಿಯಲ್ಲೇ ನೀವು ರಾತ್ರಿ 10 ಗಂಟೆಗೆ ಶಿರಡಿ ರೈಲ್ವೆ ನಿಲ್ದಾಣದಿಂದ ನಿಮಗೆ ಡ್ರಾಪ್ ಇರುತ್ತೆ, ಅಂದ್ರೆ ಬ್ಯಾಂಗ್ಳೂರಿಗೆ ಡ್ರಾಪ್ ಇರುವಂತದ್ದು. ಸೊ ಹಾಗಾಗಿ ನೀವು 6ನೇ ದಿವಸ 18ನೇ ತಾರೀಕು ಬುಧವಾರ 12 ಗಂಟೆಗೆ ಮಧ್ಯಾಹ್ನ ನೀವು ಮತ್ತೆ ರಿಟರ್ನ್ ಮೆಜೆಸ್ಟಿಕ್ ಅಲ್ಲಿ ನೀವು ಇಳ್ಕೊಳ್ತೀರಾ. ಸೊ ಇಲ್ಲಿಗೆ ಟೂರ್ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ತುಂಬಾನೇ ಒಳ್ಳೆ ಬೆನಿಫಿಟ್ ಇರುವಂತಹ ಟೂರ್ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು.